ವಾಣಿಜ್ಯ ನಗರಿ ಹುಬ್ಬಳ್ಳಿಯಲ್ಲಿ ಕಳೆದ ಬುಧವಾರ ತಡರಾತ್ರಿ ಸುರಿದ ಮಳೆಯಿಂದ ಜನಜೀವನ ಅಸ್ತವ್ಯಸ್ತಗೊಂಡಿದ್ದು, ಮಳೆ ನೀರು ಮನೆಗೆ ನುಗ್ಗಿ ಅವಾಂತರ ಸೃಷ್ಟಿಯಾಗಿದ್ದು, ಇಂದು ಬೆಳಿಗ್ಗೆ ಹುಬ್ಬಳ್ಳಿಯಲ್ಲಿ ಪಾಲಿಕೆ ಸದಸ್ಯರ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡಿ ಮಹಿಳೆಯರು ಆಕ್ರೋಶ ಹೊರಹಾಕಿದರು. ಹೌದು, ನಿನ್ನೆ ಸುರಿದ ಮಳೆ ಹುಬ್ಬಳ್ಳಿಯಲ್ಲಿ ಸಾಕಷ್ಟು ಅವಾಂತರ ಸೃಷ್ಟಿಸಿದ್ದು, ಹುಬ್ಬಳ್ಳಿಯ ಅನೇಕ ನಗರಗಳಲ್ಲಿ ಮನೆಗಳಿಗೆ ನೀರು ನುಗ್ಗಿ ನಿವಾಸಿಗಳು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಸದಸ್ಯ ಚೇತನ ಹಿರೇಕೆರೂರು ವಾರ್ಡಿನಲ್ಲಿ ಮನೆಗಳಿಗೆ ನೀರು ನುಗ್ಗಿ ಇಡೀ ರಾತ್ರಿ ಜನ ಹೈರಾಣಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ಮಳೆ ನೀರು ಮನೆಗಳಿಗೆ ಪದೇ ಪದೇ ನೀರು ನುಗ್ಗುತ್ತಿರುವುದರಿಂದ ಹೈರಾಣಾದ ಸಾರ್ವಜನಿಕರು ಆರ್ಎನ್ ಶೆಟ್ಟಿ ರಸ್ತೆ ಬಳಿ ರಸ್ತೆ ತಡೆದು ಪಾಲಿಕೆ ಸದಸ್ಯ ಚೇತನ್ ಹಿರೇಕೆರೂರು ವಾರ್ಡಿನ ನಿವಾಸಿಗಳು ಬೀದಿಗೆ ಇಳಿದು ಪಾಲಿಕೆ ಸದಸ್ಯ ಚೇತನ ಭಾವಚಿತ್ರ ಹಿಡಿದು ಆಕ್ರೋಶ ವ್ಯಕ್ತಪಡಿಸಿದರು. ಜೊತೆಗೆ ಇನ್ನೊಂದೆಡೆ ರಸ್ತೆ ಮೇಲೆ ನೀರು ನಿಂತು ವಾಹನ ಸವಾರರು ಪರದಾಡುವ ಸ್ಥಿತಿ ನಿರ್ಮಾಣವಾಗಿತ್ತು. ಅಲ್ಲದೆ ಇಂದು ಧಾರವಾಡ ಜಿಲ್ಲೆಗೆ ಹವಾಮಾನ ಇಲಾಖೆ ರೆಡ್ ಅಲರ್ಟ್ ಸೂಚನೆ ನೀಡಿದ್ದು, ಸಾರ್ವಜನಿಕರು ಆತಂಕ ಪಡುವಂತೆ ಮಾಡಿದೆ. ತಗ್ಗು ಪ್ರದೇಶ ನಿವಾಸಿಗಳು ಬುಧವಾರ ಸುರಿದ ಭಾರೀ ಮಳೆಯಿಂದಾಗಿ ಹೈರಾಣಾಗಿದ್ದು, ಇಂದು ರೆಡ್ ಅಲರ್ಟ್ನಲ್ಲಿ ಹೇಗೆ ಜೀವನ ಕಳೆಯುವುದು ಎಂಬ ಚಿಂತೆ ತಗ್ಗು ಪ್ರದೇಶದ ನಿವಾಸಿಗಳಲ್ಲಿ ಮನೆ ಮಾಡಿದೆ. ಏನ್ ಮಾಡ್ಬೇಕ್ರಿ? ನಿನ್ನೆ 4-5 ಗಂಟೆ ಮಟ್ಟ ನಿಂತಿಲ್ಲ. 4-5 ಗಂಟೆ ಮಟ್ಟ ನಿಂತಿಲ್ಲ. ಕಳಸ್ತಾರ, ಕಟ್ರು ಬಳಿತಾರ, ಕಸನು ಹಂಗ ಎಲ್ಲ ಕಣ್ಣಾಗ ಕಾಣಾಗಿಲ್ಲ. ಅವ್ರ ಕಣ್ಣಾಗ ಕಾಣಾಗಿಲ್ರಿ. ಚೇತನ್ ಹಿರೇಕೆರೂರು ಕಾರ್ಪೊರೇಟರು ಅವ್ರು ಬರೋದಲ್ರಿ. ಬಂದು ಏನು ಆಕ್ಷನ್ ಏನೂ ತೊಗೊಂಡೋಗೋದಿಲ್ಲ. ಗಟರ್ ತುಂಬಿತ್ತಂದ್ರೆ ಗಟರ್ ತುಂಬಿಲ್ಲ ಅಂತ ಹೇಳ್ತಾರ್ರಿ. ಹಾವು ಚೋಳು ಎಲ್ಲ ಬರ್ತಾವ್ರಿ. ಇಲೆಕ್ಷನ್ ಟೈಮ್ಗೆ 10 ಬಳ್ಳಿ ಜೋಡಿಸ್ರಿ ಅವ್ವಾರ ಅಕ್ಕಾರ ಅಣ್ಣಾರ ಅಂತೇಳಿ ಕೈ ಮುಗಿದು ಕೇಳ್ಕೊಂತಾರ್ರಿ. ಓಟ್ ಹಾಕಿಸ್ಕೊಂತಾರ. ಓಟ್ ಹಾಕಿಸ್ತಿಂದ ನೀವು ಯಾರು ಅಂತ ನಮ್ಮದು ಹೊಳಿಕೆ ನೋಡೋದಲ್ರಿ ಹೊಳ್ಳಿ. ಹೌದ್ರಿ ಸರ್, ಇದಕ್ಕೊಂದು ಮಾನವತೆ ಅನ್ನೋದು ಮಾಡ್ಬೇಕ್ರಿ. ಅವ್ರು ಹಾಕಿಸ್ಕೊಂಡಿದ್ದಕ್ಕರ ಒಂದು ಗೌರವ ಅನ್ನೋದು ಬೆಲೆ ಅನ್ನೋದು ಕೊಡ್ಬೇಕ್ರಿ ನಮಗವ್ರು. ನೀವ ನಮ್ಮ ಮಕ್ಕಳು, ನೀವ ನಮ್ಮ ತಾಯಂದ್ರು ಅಂತ ಎಲ್ಲರೂ ಹೇಳ್ತಾರೆ. ಎಲ್ಲರೂ ಬಂದವರು ಎಲ್ಲರೂ ಹೇಳ್ತಾರೆ, ಒಬ್ರ ಅಂತಲ್ಲ, ಎಲ್ಲರೂ ಹೇಳ್ತಾರ್ರಿ. ಅದಕ್ಕೆ ಆಕ್ಷನ್ ಯಾರು ತೊಗೊಳೋದಿಲ್ರಿ. ಹೇಳ್ತಾರ ಹೊಕ್ಕಾರಿ. ಈಗ ಮಾಡಿಸ್ತೇವೆ ಅಂತಾರ. ಗಟರದ ಬರೋದಲ್ರಿ, ಆಮೇಲೆ ಕಸದ ಗಾಡಿ ಬರೋದಲ್ರಿ, ಏನಿಲ್ರಿ. ಎಲ್ಲಾರು ಫೋನ್ ಮಾಡಿರ್ತಾರೆ. ಕ್ಯಾಮ್ರಾ ಮಾಡ್ಕೊಂಡು ಗಟರ್ ಬರೋದ್ರ ಕತೆ ತೋರಿಸ್ತಾರ, ಹೋಗ್ಬಿಡ್ತಾರ್ರಿ. ಫೋನ್ ಹಚ್ತೇವ್ರಿ ಅವ್ರಿಗೆ, ಇಂಜಿನಿಯರ್ಗೆ ಫೋನ್ ಹಚ್ತೇವಿ. ಗಟರ್ ತುಂಬ್ಯಾವನು ನಿಮ್ಮ ಮನೆ ಬಾಕಲದ್ದು ಅಂತ ಹೇಳ್ತಾರೆ. ತುಂಬ್ಯಾವ್ರಿ ಸರ, ಬಂದು ನೋಡ್ಬೇರಿ ಅಂದ್ರೆ ಅವ್ರು ಬಂದು ಹಣಿಕೆ ಹಾಕೋದಲ್ರಿ ಸರ್. ಗಟರ್ 6 ತಿಂಗಳಿಗೊಮ್ಮೆ 8 ತಿಂಗಳಿಗೊಮ್ಮೆ ಗಟರ್ ಕೊಡ್ತಾರ್ರಿ. ಅದಕ್ಕೂ ಫೋನ್ ಹಚ್ಬೇಕ್ರಿ. ಕಸದ ಗಾಡಿ ಫೋನ್ ಹಚ್ಬೇಕ್ರಿ. ಆಮೇಲೆ ಗಟರ ಕಸ ತುಂಬ್ಕೊಂಡು ಹೋಗ್ಬೇಕು, ಅದಕ್ಕೂ ಫೋನ್ ಹಚ್ಬೇಕ್ರಿ. ಎಲ್ಲದಕ್ಕೂ ಫೋನ್ ಹಚ್ಚೋದಂದ್ರೆ ನಿಮ್ದು ಕಾಯ್ದೆ ಐತಲ್ಲ, ನೀವು ಬಂದು ಮಾಡಿಸ್ಬೇಕ್ರಿ ನಿಂತು. ಈ ಸಮಸ್ಯೆ ಇದು ಎಷ್ಟು ಭಾಳ ದಿನದ ಸಮಸ್ಯೆ ರೀ. ಎಷ್ಟು ದಿವಸ ಅಂತ ಹೇಳಕ್ ಆಗತ್ರಿ ಹೇಳ್ರಿ. ಹಾವು ಚೋಳು ಮಣ್ಮುಖ ಹಾವು, ಆಮೇಲೆ ಹಸಿರು ಹಾವು ಬರ್ತಾವ್ರಿ, ಜರಿ ಬರ್ತಾವ್ರಿ. ಮಕ್ಳಿಗೆ ಕಟ್ಕೊಂಡು ಹೆಂಗ್ ಜೀವನ ಮಾಡ್ಬೇಕ್ರಿ ನಾವು? ಅಡಿಗೆ ಮಾತ್ರ ಊಟ ಮಾಡಿದ ಅಡಿಗೆ ಏನು ಮಾಡಿಲ್ಲ, ತುಂಬಿದ ಗಡಿಗೆಲ್ಲ ಹಂಗೈತ್ರಿ. ಬೆಳ್ತಂಕ 5 ಗಂಟೆ ತನಕ ಇದು ಮಾಡ್ರಿ. ಅವ್ರು ಬಂದೇನ ನೋಡ್ಕೊಂಡು ಹೋಗ್ರಿ ಅಂತ್ರಿ. ಬುಲೆಟ್ ಗಾಡಿ ತೊಗೊಂಡು ಎಷ್ಟೊತ್ತಿನ ಬಂದು ನೋಡ್ಕೊಂಡು ಹೋಗ್ಯಾರ ಸಿದ್ದಾರೊಳಗ ಗೊತ್ತು. ಗೊತ್ತ್ರಿ, ಅವ್ರಿಗ ಗೊತ್ತು. ನಮ್ಮ ಹೆಸರು ನಾಗರತ್ನ ಕೆಲಿಗೇರಿ ರೀ.